ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮದನ್ ಮ್ಯಾಡಿ ಯೂಟ್ಯೂಬ್ ಚಾನಲ್. Bloody sweet. ನನ್ನ ಸ್ನೇಹಿತರಾಗಲಿ, ನನ್ನ ಸುತ್ತಮುತ್ತ ಇರೋರೆಲ್ಲ ಕೆಲವರು ಸ್ವಲ್ಪ ಬಡ್ಜೆಟ್ ಲ್ಯಾಪ್ಟಾಪ್ ಬೇಕು. ಬಡ್ಜೆಟ್ ಅಂದರೆ ಸಿಕ್ಕಾಪಟ್ಟೆ ಲೋ ಬಡ್ಜೆಟಲ್ಲಿ. ಸೊ ನಿಮ್ಮ ಮಕ್ಕಳಿಗಾಗಲಿ ಎಲ್ಲ ಹೊಸ್ದಾಗಿ ಕಲಿಯೋರಿಗಾಗಲಿ ನಿಮ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಇನ್ವೆಸ್ಟ್ ಮಾಡಬೇಕು. ಅದೇ ಥರ ಲ್ಯಾಪ್ಟಾಪು ಬೇಕು, ಆ ಎಕ್ಸ್ಪೀರಿಯನ್ಸ್ ಬೇಕು, ಫ್ರಂಟ್ ಕ್ಯಾಮರಾ ಇರಬೇಕು, ಕೀಬೋರ್ಡ್ ಇರಬೇಕು, ಡಿಸ್ಪ್ಲೇ ಇರಬೇಕು, ವಿಂಡೋಸ್ OS ಇರಬೇಕು. ಸೊ ಈ ಥರ ನಿಮಗೆ ಎಲ್ಲ ಥರ ರಿಕ್ವೈರ್ಮೆಂಟ್ ಬೇಕು. ಅದೇ ಚಿಕ್ಕ ಬಡ್ಜೆಟಲ್ಲಿ ಬೇಕು, ಹೊಸ ಲ್ಯಾಪ್ಟಾಪೇ ಬೇಕು ಅಂದರೆ ನೀವು ಆದಷ್ಟು ನೋಡೋಣ. ಸೊ ಇವತ್ತು ನಾನು ಕಾರ್ಡಲ್ಲಿ ಹುಡುಕ್ತೀನಿ ಯಾವುದನ್ನ ಒಂದು ಕಮ್ಮಿ ಬಡ್ಜೆಟ್ ಲ್ಯಾಪ್ಟಾಪ್ ಸಿಗುತ್ತಾ ಅಂತ. ಅದನ್ನು ಪರ್ಚೇಸ್ ಮಾಡಿ ಅದು ಹೆಂಗಿದೆ ಎಲ್ಲ ಅಂತ ವಿಡಿಯೋ ಶೇರ್ ಮಾಡ್ತೀನಿ. ಇಷ್ಟ ಆದವ್ರು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕಾರ್ಡಲ್ಲಿ ಬಂದು ನಾವು ಆ ಲ್ಯಾಪ್ಟಾಪ್ ಅಂದರೆ ಜಸ್ಟ್ ಲ್ಯಾಪ್ಟಾಪ್ ಅಂತ ಸರ್ಚ್ ಮಾಡಿದ್ದೀನಿ. ಇವಾಗ ಅದಕ್ಕೆ ತಕ್ಕಂಥ ಫಿಲ್ಟರ್ಸ್ ಹಾಕೋಣ. ಬಡ್ಜೆಟ್ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಒಂದು 4 GB ರ್ಯಾಮ್ ಸೆಲೆಕ್ಟ್ ಮಾಡೋಣ. ಅಪ್ ಟು 159 GB ಸೆಲೆಕ್ಟ್ ಮಾಡೋಣ. ಹಾರ್ಡ್ ಡಿಸ್ಕ್ ಸೈಜು ಅದಾಯಿತು. ವಿಂಡೋಸ್ 11 ಸೆಲೆಕ್ಟ್ ಮಾಡೋಣ. ಓಕೆ, 14.1 inch FHD IPS ಲ್ಯಾಪ್ಟಾಪು N420 4020 4 GB ರ್ಯಾಮು, 128 GB ಸ್ಟೋರೇಜು, 12,990 ಇದೆ. ಸೊ ಒಳಗಡೆ ಹೋಗಿ ನೋಡೋಣ. ಡಿಸೈನ್ ವೈಸ್ ಎಲ್ಲ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ, ಆದ್ರೂ ನಮ್ಮ ಟಾರ್ಗೆಟ್ ಲೋ ಬಡ್ಜೆಟ್, ಆದಷ್ಟು ಲೋ. ಸೊ ಇಲ್ಲೊಂದಿದೆ 10,990 ಇದೆ. eBook 11.6 ಅಂತ ಇಂಚ್ ಡಿಸ್ಪ್ಲೇ ಇರೋ ಅಂಥ ಒಂದು ಲ್ಯಾಪ್ಟಾಪ್. ಸೇಮ್ ಕಾನ್ಫಿಗರೇಷನ್ನು, Celeron N4020, 4 GB DDR4 ರ್ಯಾಮ್, 128 GB ಸ್ಟೋರೇಜ್ ಪ್ಲಸ್ M.2 SSD ಆಪ್ಷನ್ ಇದೆ. ಎಕ್ಸ್ಪ್ಯಾಂಡಬಲ್ ಅಂದರೆ ನೀವು M.2 SSD ಒಂದು 512 GB ಪರ್ಚೇಸ್ ಮಾಡಿದ್ರೆ ನೀವು ಆ್ಯಡ್ ಮಾಡ್ಬೋದು. ಲ್ಯಾಪ್ಟಾಪ್ ಬಂದಾಗ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಹಿಂದೆಗಡೆ ಓಪನಿಂಗ್ ಇರ್ಬೋದು ಅಂತ ಅನಿಸುತ್ತೆ, ನೋಡೋಣ. ಇಂಟ್ರೊಡ್ಯೂಸಿಂಗ್ eBook Neopatican ಅಂತ ಇದೆ ಬ್ರ್ಯಾಂಡ್ ನೇಮು. 4000 mAh ಬ್ಯಾಟ್ರಿ ಇದೆ, 4 GB ರ್ಯಾಮು, 2 ಸ್ಟೀರಿಯೋ ಸ್ಪೀಕರು, 2 MP ವೆಬ್ ಕ್ಯಾಮು, ಎನ್ಹಾನ್ಸ್ಡ್ ಕನೆಕ್ಟಿವಿಟಿ, ವೈಫೈ 5 ಇದೆ, ಬ್ಲೂಟೂತ್ 4 ಇದೆ. ಆಮೇಲೆ 3.5 mm ಜಾಕ್ ಇದೆ, ಮೈಕ್ರೋ SD ಕಾರ್ಡ್ ಇದೆ, USB 2 ಒಂದು ಪೋರ್ಟ್ ಇದೆ, ಚಾರ್ಜಿಂಗ್ ಇಂಡಿಕೇಟರ್ ಇದೆ, ಚಾರ್ಜಿಂಗ್ ಪೋರ್ಟ್ ಇದೆ, USB 3.0 ಇದೆ, ಮಿನಿ HDMI ಇದೆ, USB Type-C ಇದೆ. ಕೊನೆಗೂ ಕಾರ್ಡಿಂದ ಲ್ಯಾಪ್ಟಾಪ್ ಬಂದ್ಬಿಡ್ತು. ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ, ಸೇಫ್ ಆಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಮಸ್ತಾಗಿದೆ. ಸೊ ಬಾಕ್ಸು Neopatican ಅಂತಿದೆ. eBook 11.6 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬಾಕ್ಸ್ ಓಪನ್ ಮಾಡೋಣ. ಬಬಲ್ ರ್ಯಾಪಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಾಯಿತು. ಬಾಕ್ಸು ಲ್ಯಾಪ್ಟಾಪ್ ಇದೆ. ಪ್ಯಾಕಿಂಗ್ ಚೆನ್ನಾಗಿದೆ. ಬಾಕ್ಸು ಸ್ವಲ್ಪ ಹಾರ್ಡಿದೆ, ಪ್ಯಾಕಿಂಗ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಲ್ಯಾಪ್ಟಾಪು ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಅದೇ ಪ್ಲಾಸ್ಟಿಕ್ ಕ್ವಾಲಿಟಿ ಅಷ್ಟರಲ್ಲೇ ಇದೆ. ನಿಮ್ಗೆ ಅಲ್ಲಿ ಹಿಂದೆಗಡೆ ಆ ಸ್ಕ್ರೂ ಒಂದು ಚಿಕ್ಕ ಓಪನ್ ಇದೆಯಲ್ಲ, ಅಲ್ಲಿ ನೀವು M.2 ಇನ್ಸ್ಟಾಲ್ ಮಾಡ್ಬೋದು ಅನಿಸುತ್ತೆ, ಡಿಸ್ಕು. ಆಮೇಲೆ ಪ್ರೊಸೆಸರ್ ಏನಿದೆ, ಕಾನ್ಫಿಗರೇಷನ್ ಏನಿದೆ ಅದನ್ನು ವೈಟ್ ಸ್ಟಿಕ್ಕರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಪೋರ್ಟು USB 3.0 ಇದೆ, ಮೈಕ್ರೋ SD ಕಾರ್ಡ್ ಇದೆ, ಆಮೇಲೆ 3.5 mm ಜಾಕ್ ಇದೆ, USB 2 ಇದೆ, ಚಾರ್ಜಿಂಗ್. ಸೊ ಲ್ಯಾಪ್ಟಾಪ್ ನೋಡೋಕ್ಕೆ ಏನು ತೊಂದರೆ ಇಲ್ಲ, ಸಾಕಾಗಿದೆ ಲ್ಯಾಪ್ಟಾಪು. ಅದೇ ಸ್ವಲ್ಪ ಪ್ಲಾಸ್ಟಿಕ್ ಕ್ವಾಲಿಟಿ ಹಂಗೆ ಇರುತ್ತೆ, ಅದೇ ನಿಮಗೆ ಗೊತ್ತಲ್ಲ, ದುಡ್ಡು ಕೊಟ್ಟಂಗೆ ಕ್ವಾಲಿಟಿ. ಸೊ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಚಾರ್ಜರ್ ತುಂಬ ಸಿಂಪಲ್ ಆಗಿದೆ, ಮೊಬೈಲ್ ಚಾರ್ಜರ್ ಇದ್ದಂಗಿದೆ. ಸೊ ಅದ್ರ ಮೇಲೆ 12 volts 36 amp ಅಂತ ಮೆನ್ಷನ್ ಮಾಡಿದ್ದಾರೆ. 12 volt 3 amps 36 watt ಅಂತ ಮೆನ್ಷನ್ ಮಾಡಿದ್ದಾರೆ. ಚಾರ್ಜರ್ ತುಂಬ ಸಿಂಪಲ್ ಆಗಿದೆ, ಸಣ್ಣ ಪಿನ್ನು ಮ್ಯಾಚ್. ಸೊ ಲ್ಯಾಪ್ಟಾಪ್ನ ಓಪನ್ ಮಾಡ್ತಾ ಇದ್ದೀರಿ. ಪ್ಲಾಸ್ಟಿಕ್ ಕವರ್ ಇರೋದ್ರಿಂದ ಓಪನ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಸ್ವಲ್ಪ ಲಿಫ್ಟ್ ಮಾಡಿ ಓಪನ್ ಮಾಡಬೇಕು. ಲಿಫ್ಟ್ ಮಾಡಿ ಆದರೆ ಓಕೆ ಓಪನ್ ಮಾಡಾಯಿತು ಲ್ಯಾಪ್ಟಾಪು. ನೀವು ಲೆಫ್ಟ್ ಸೈಡಲ್ಲಿ ನಿಮಗೆ ಇಂಟೆಲ್ ಪ್ರೊಸೆಸರ್ದು ಒಂದು ಚಿಕ್ಕ ಇದೆ, ಸ್ಟಿಕ್ಕರ್ ಇದೆ. ಅದು ಬಿಟ್ಟರೆ ಪವರ್ ಬಟನ್ ಕೀಬೋರ್ಡಲ್ಲೇ ಮೌಂಟ್ ಆಗಿರೋ ಥರ ಪವರ್ ಬಟನ್ ಕೊಟ್ಟಿದ್ದಾರೆ. ಸೊ ಮೇಲೆ ಒಂದು ಕವರ್ ಹಾಕಿದ್ದಾರೆ, ನಮ್ಮ
ಯಾರು ನಮ್ಮ ಫ್ರೆಂಡಿಗೆ ಹಂಗೆ ಕೊಡಬೇಕನ್ನೋ ಕಾರಣಕ್ಕೋಸ್ಕರ ನಾನು ಕವರ್ ಬಿಚ್ಚಿಲ್ಲ, ಇಲ್ಲಾಂದರೆ ಕವರ್ ಬಿಚ್ತಾ ಇದೆ. ಸೊ ಏನು ಬ್ರ್ಯಾಂಡ್ ನೇಮ್ ಇದೆ, ಬ್ರ್ಯಾಂಡ್ ನೇಮ್ ಸ್ಕ್ರೀನಲ್ಲಿ ಬರ್ತಾ ಇದೆ, ಲೋಡ್ ಆಗ್ತಾ ಇದೆ. ಅಂದರೆ ಲೈಕ್ ಇನಿಷಿಯಲ್ ಕಾನ್ಫಿಗರೇಷನ್ ಮಾಡಬೇಕಾಗಿರುತ್ತೆ. ಜಸ್ಟ್ ಇವಾಗ OS ಬಂದಿದೆ. ಇವಾಗ ನಾನು ಕಾನ್ಫಿಗರೇಷನ್ ಎಲ್ಲ ಮಾಡಿಬಿಟ್ಟು ನಿಮಗೆ ಆ ಪರ್ಫಾರ್ಮೆನ್ಸ್ ಏನಿರುತ್ತೆ ಹೆಂಗಿರುತ್ತೆ ಅಂತ ನೋಡೋಣ. ಸ್ವಲ್ಪ ಕಾನ್ಫಿಗರೇಷನ್ ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ಜಸ್ಟ್ ಕಂಟಿನ್ಯೂ ಮಾಡಿ ವಿಡಿಯೋನ. ಸೊ ಕಾನ್ಫಿಗರೇಷನ್ ಎಲ್ಲ ಆಯಿತು. ಕ್ರೋಮ್ ಬ್ರೌಸರ್ ಇನ್ಸ್ಟಾಲ್ ಮಾಡಿದೆ, ಬ್ರೌಸಿಂಗ್ ಎಲ್ಲ ಮಾಡಿದೆ. ಬ್ರೌಸಿಂಗ್ ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಸೊ ಅಪ್ಲಿಕೇಶನ್ ಎಲ್ಲ VLC ಪ್ಲೇಯರ್ ಇನ್ಸ್ಟಾಲ್ ಮಾಡಿದೆ. ಸೊ ಅದೆಲ್ಲ ಸ್ವಲ್ಪ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾ ನಿಮ್ಗೆ ಒಂದು ಸ್ಲೈಟ್ ಲ್ಯಾಗ್ ಫೀಲ್ ಆಗುತ್ತೆ, ಯಾಕಂದರೆ ಪ್ರೊಸೆಸರ್ ಲೋಡ್ ತೊಗೊಳ್ಳಲ್ಲ. ರ್ಯಾಮು ನಿಮಗೆ ಯುಟಿಲೈಸೇಷನ್ ನೋಡಿ, CPU ಯುಟಿಲೈಸೇಷನ್ ಜಾಸ್ತಿ ಇದೆ. ಅಂದರೆ ಪ್ರೊಸೆಸರು ತುಂಬ ಚಿಕ್ಕ ಲೋಡ್ ತೊಗೊಳ್ಳೋ ಅಂಥ ಪ್ರೊಸೆಸರ್ ಇದೆ. ಆ ಪ್ರೊಸೆಸರ್ಗೆ ಈ VLC ಪ್ಲೇಯರ್ ಆಲ್ರೆಡಿ Windows 11 OS ಸ್ವಲ್ಪ ಹೆವಿ ಇರುತ್ತೆ. ಸೊ ಅದು ರನ್ ಆಗ್ತಾಯಿದೆ. ಬಟ್ ಓಕೆ, ಸ್ಮೂತಾಗಿ ರನ್ ಆಗುತ್ತೆ. ಸ್ಟಾರ್ಟಿಂಗ್ ಆನ್ ಮಾಡಿದಾಗ ಸ್ಮೂತಾಗಿ ರನ್ ಆಗ್ತಾಯಿತ್ತು. ಸ್ವಲ್ಪ ನಾವು ಮಲ್ಟಿಪಲ್ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡ್ತಾ ಆಟೋಮೆಟಿಕ್ಕಾಗಿ ನಿಮಗೆ ಸ್ಲೈಟ್ ಸ್ಲೋನೆಸ್ ಫೀಲ್ ಆಗುತ್ತೆ. ಆದರೆ ಒನ್ಸ್ ಆನ್ ಆಗಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ಪ್ರೀಲೋಡೆಡ್ ಆ್ಯಪ್ಸ್ ಎಲ್ಲ ರ್ಯಾಮಿಗೆ ಲೋಡ್ ಆದಮೇಲೆ ಆಟೋಮೆಟಿಕ್ಕಾಗಿ ಆ ಸ್ಪೀಡ್ ಬಂದುಬಿಡುತ್ತೆ. ಸೊ ಆಗುತ್ತೆ, ಸ್ವಲ್ಪ ಸ್ಪೀಡಲ್ಲಿ ರನ್ ಮಾಡಿದ್ದೀನಿ. ಆದರೆ ಒಂದು ಲಾಸ್ಟ್ ಆ್ಯಂಡ್ ಫೈನಲಾಗಿ ಒಂದು ಟಚ್ ಹೇಳ್ತೀನಿ. ಪರ್ಫಾರ್ಮೆನ್ಸು ಯಾವತ್ತು ನಾವು ಹೆಂಗೆ ಪೇ ಮಾಡ್ತಿರೋ ವ್ಯಾಲ್ಯೂ ತಕ್ಕಂಗೆ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಈ ಬಡ್ಜೆಟ್ಗೆ ಈ ಪರ್ಫಾರ್ಮೆನ್ಸು ಲರ್ನರ್ಸ್ಗೆ ಆಟೋಮೆಟಿಕ್ಕಾಗಿ, ಆದರೆ ಆನ್ ಮಾಡಿ ಒಂದು 15 ನಿಮಿಷ ನೀವು ವೆಯ್ಟ್ ಮಾಡಿದ್ರೆ, ಸ್ವಲ್ಪ ಪೇಷನ್ಸಿಂದ ಇದ್ದರೆ ಆಟೋಮೆಟಿಕ್ಕಾಗಿ ಪ್ರೀ ಲೋಡ್ ಆಗಿಬಿಡುತ್ತೆ. ಬೇಸಿಕ್ ಯೂಸೇಜ್ ಅಂದರೆ ಬ್ರೌಸಿಂಗ್ಗೆ, ಒಂದು ವೀಡಿಯೋಸ್ ನೋಡೋದಕ್ಕೆ, ಇಲ್ಲ ನೀವು ಬೇರೆ ಏನಾನ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ. ನಾನು ಆದಷ್ಟು ಕಮ್ಮಿ ವೀಡಿಯೋನೇ ಅಪ್ಲೋಡ್ ಮಾಡೋದು. ಮೆಜಾರಿಟಿ ಇನ್ಫಾರ್ಮೇಟಿವ್ ಆಗಿರ್ಬೇಕಂತಲೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಏನಾರ ನಿಮ್ಮ ಸಜೆಷನ್ ಇದ್ದರೆ, ಇಲ್ಲ ನಿಮ್ಗೆ ಏನಾದರೂ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಆದಷ್ಟು ರಿಸರ್ಚ್ ಮಾಡಿ ನಿಮ್ಗೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ತುಂಬ ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಕಮೆಂಟ್ನ ಮಾತ್ರ ಮರಿದಿರಾ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ.